ಶ್ರೀ ರವಿ ಯೂಟ್ಯೂಬ್ ವಾಹಿನಿ. ಇದು ಶಿಕ್ಷಣ, ಕಲೆ, ಸಾಹಿತ್ಯ, ಸಂಗೀತ ಹಾಗೂ ಸಂಸ್ಕೃತಿಯ ಸಂವಹನ ವಾಹಿನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಗುರು ಸ್ಮರಣೆಗಾಗಿ ಗುರುಪೂರ್ಣಿಮೆ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಲ್. ಓಂ ಗುರುಭ್ಯೋ ನಮಃ. ಓಂ ಗುಂ ಗುರುಭ್ಯೋ ನಮಃ. ಓಂ ಪರಮತತ್ವಾಯ ನಾರಾಯಣಾಯ ಗುರುಭ್ಯೋ ನಮಃ. ಓಂ ವೇದಾಹಿ ಗುರುದೇವಾಯ ವಿದ್ಮಹೇ ಪರಂ ಗುರುವೇ ಧೀಮಹಿ ತನ್ನೋಹೋ ಗುರುಹು ಪ್ರಚೋದಯಾತ್ ಎಂದು ಗುರುನಾಮಸ್ಮರಣೆ ಮಾಡುತ್ತಾ, ಪ್ರಥಮದಲ್ಲಿ ನನಗೆ ವಿದ್ಯಾದಾನವನ್ನು ಕರುಣಿಸಿ ಉತ್ಕೃಷ್ಟ ಜೀವನದ ಪಥಕ್ಕೆ ಬೆಳಕಾಗಿರುವ ನನ್ನೆಲ್ಲ ವಿದ್ಯಾಗುರುಗಳನ್ನು ಸ್ಮರಿಸಿಕೊಂಡು ಅವರೆಲ್ಲರ ಪಾದಕ್ಕೆ ಹಣೆಮೆನೆದು ನನ್ನ ಈ ದಿನದ ಚಿಂತನ ಪ್ರಾರಂಭಿಸುತ್ತೇನೆ. ಆಷಾಢ ಮಾಸದ ಹುಣ್ಣಿಮೆಯ ಈ ದಿನವನ್ನು ಗುರುಪೂರ್ಣಿಮೆ ಎಂದು ಸಂಭ್ರಮದಿಂದ ಆಚರಿಸುತ್ತಾರೆ. ಈ ದಿನದಂದು ಎಲ್ಲ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಗುರುಗಳಿಗೆ ಗೌರವವನ್ನು ಅರ್ಪಿಸಲು ಮೀಸಲಾದ ಹಾಗೂ ಗುರು ಶಿಷ್ಯರ ಸಂಬಂಧವನ್ನು ಜತನವಾಗಿ ಕಾಪಿಟ್ಟುಕೊಳ್ಳುವಂತಹ ವಿಶೇಷ ಧಾರ್ಮಿಕ ಹಬ್ಬವಾಗಿದೆ. ಯಾವ ಗುರುವಿನ ಮೂಲಕ ಭಗವಂತನು ಎಲ್ಲ ಶಿಷ್ಯರಿಗೆ ಜ್ಞಾನವನ್ನು ಧಾರೆ ಎರೆಯುತ್ತಾನೋ ಅಂತಹ ಗುರುವಿನ ಸ್ಮರಣಾರ್ಥಕವಾಗಿ ಈ ದಿನ ಆಧ್ಯಾತ್ಮಿಕ ಗುರುಗಳ ಜೀವನ ಚರಿತ್ರೆ ಹಾಗೂ ಅವರ ಬೋಧನೆಗಳನ್ನು ನೆನೆಸಿಕೊಂಡು ಅವರಿಗೆ ಗೌರವ ಸಲ್ಲಿಸಲಾಗುತ್ತದೆ. ಈ ದಿನ ಗುರುಸೂತ್ರದ ಪ್ರಭಾವ ಬೇರೆ ಎಲ್ಲ ದಿನಗಳಿಗಿಂತ 1000 ಪಟ್ಟು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ. ಈ ದಿನದಂದು ಶಿಷ್ಯರು ತಮಗೆ ವಿದ್ಯಾದಾನ ಮಾಡಿದ ಗುರುಗಳೊಂದಿಗೆ ಶುಭಾಶಯ ಕೋರುತ್ತಾ ಪೂಜೆ ಪುನಸ್ಕಾರದೊಂದಿಗೆ ಸ್ಮರಿಸಿಕೊಂಡು ಕೃತಜ್ಞತೆ ಸಲ್ಲಿಸುತ್ತಾರೆ. ಗುರುಗಳ ಪಾದಪೂಜೆ ಮಾಡುವ ಮೂಲಕ ಶಿಷ್ಯರು ಮತ್ತೊಮ್ಮೆ ತಮ್ಮನ್ನು ತಾವೇ ಗುರುವಿಗೆ ಸಮರ್ಪಿಸಿಕೊಳ್ಳುತ್ತಾರೆ. ಪ್ರತಿ ವರ್ಷ ಈ ದಿನದಂದು ಗುರುವಿನ ಮಾರ್ಗದರ್ಶನ ಹಾಗೂ ಬೋಧನೆಗಳಿಗೆ ಬದ್ಧರಾಗಿರುತ್ತೇವೆ ಎಂದು ಶಿಷ್ಯರು ಸಂಕಲ್ಪ ಮಾಡುತ್ತಾರೆ. ಹಾಗೆಯೇ ಈ ದಿನದಂದು ವಿಶೇಷವಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರುಗಳ ಪಾದಪೂಜೆ ಮಾಡುವ ಮೂಲಕ ಶಿಷ್ಯರು ಮತ್ತೊಮ್ಮೆ ತಮ್ಮನ್ನು ತಾವೇ ಗುರುವಿಗೆ ಸಮರ್ಪಿಸಿಕೊಳ್ಳುತ್ತಾರೆ. ಹಾಗಾದರೆ ಈ ದಿನವೇ ಏಕೆ ಗುರುಪೂರ್ಣಿಮೆಯ ಮೂಲಕ ಗುರುವನ್ನು ಸ್ಮರಿಸಬೇಕು ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತದಲ್ಲವೇ? ಹಾಗಾದರೆ ಬನ್ನಿ ಈ ದಿನದ ಮಹತ್ವವನ್ನು ತಿಳಿದುಕೊಳ್ಳೋಣ. ಹಿಂದೂ ಪುರಾಣಗಳ ಪ್ರಕಾರ ಈ ಮಂಗಳಕರ ದಿನವು ಅತ್ಯಂತ ಪ್ರಸಿದ್ಧ ಋಷಿಗಳಲ್ಲಿ ಒಬ್ಬರಾದ ಮತ್ತು ಋಷಿ ಪರಾಶರ ಪುತ್ರ ವ್ಯಾಸರ ಜನ್ಮದಿನ. ವೇದಗಳ ಪ್ರಕಾರ ಅವರು ಆಕಾಶದ ಮಗುವಾಗಿದ್ದರು. ಅವರು ಎಲ್ಲ 3 ಕಾಲಗಳ ಬಗ್ಗೆ ಜ್ಞಾನವನ್ನು ಹೊಂದಿದ್ದರು. ಹಾಗೆ ಜನರು ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ನಿಷ್ಕ್ರಿಯರಾಗುತ್ತಾರೆ ಎಂದು ಅವರು ನಿರೀಕ್ಷಿಸಿದ್ದರಿಂದ ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿದರು. ಅಷ್ಟೇ ಅಲ್ಲ, ಆ ಎಲ್ಲ ವೇದಗಳ ಸಾರವನ್ನು ಹಂಚಿಕೊಳ್ಳಲು ಸುಲಭವಾಗುವಂತೆ ಅವರು ಅವುಗಳನ್ನು ಸಂಪಾದಿಸಿ ನಮಗೆಲ್ಲ ತಿಳಿದಿರುವಂತೆ ಮಹಾಭಾರತ ಎಂಬ ಪವಿತ್ರ ಗ್ರಂಥವನ್ನು ರಚಿಸಿದವರು. ಅದಕ್ಕಾಗಿಯೇ ಅವರನ್ನು ಅತ್ಯಂತ ಪ್ರಾಚೀನ ಗುರು ಎಂದು ಪರಿಗಣಿಸಲಾಗುತ್ತಿದೆ. ಮತ್ತು ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಕೂಡ ಆಚರಿಸಲಾಗುತ್ತಿದೆ. ವೇದವ್ಯಾಸರು ಎಂಬ ನಾಮಾಂಕಿತದೊಂದಿಗೆ ತಮ್ಮ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಎಲ್ಲ ವೈದಿಕ ಋಕ್ಕುಗಳನ್ನು ಸಂಗ್ರಹಿಸಿ ಯಜ್ಞ ಯಾಗಾದಿ ಧಾರ್ಮಿಕ ವಿಧಿಗಳಲ್ಲಿ ಅವುಗಳ ಬಳಕೆಯ ಆಧಾರದ ಮೇಲೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂಬ 4 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಅವುಗಳನ್ನು ತಮ್ಮ 4 ಮುಖ್ಯ ಶಿಷ್ಯರಾದ ಸುಮಂತು, ವೈಶಂಪಾಯನ,
ಜೈಮಿನಿ ಹಾಗೂ ಪೈಲರಿಗೆ ಬೋಧಿಸುವ ಮೂಲಕ ವೈದಿಕ ಅಧ್ಯಯನಗಳ ಉದ್ದೇಶಕ್ಕಾಗಿ ಮಹತ್ತರವಾದ ಸೇವೆ ಮಾಡಿದವರು. ವೇದಗಳ ವಿಭಜನೆ ಮತ್ತು ಸಂಪಾದನೆಯನ್ನು ಮಾಡಿದ್ದಕ್ಕಾಗಿ ಅವರಿಗೆ ವ್ಯಾಸ ಎಂದು ಕರೆಯಲಾಯಿತು. ಇಲ್ಲಿ ವ್ಯಾಸ ಎಂದರೆ ಸಂಪಾದಿಸು, ವಿಭಾಗಿಸು ಎಂಬ ಗೌರವ ನಾಮ ಸೂಚಕ. ಇದರಿಂದಾಗಿ ಅವರಿಗೆ ದೊರೆತು ವೇದ ವ್ಯಾಸರಾದರು. ಗುರು ಅನ್ನುವ ಶಬ್ದ ಗು ಮತ್ತು ರು ಅನ್ನುವ ಮೂಲ ಪದಗಳನ್ನು ಹೊಂದಿದ್ದು, ಇದು ಸಂಸ್ಕೃತ ಭಾಷೆಯಲ್ಲಿ ಗು ಎಂದರೆ ಅಂಧಕಾರ ಅಥವಾ ಅಜ್ಞಾನ ಎಂದು ಅರ್ಥವನ್ನು ನೀಡುತ್ತದೆ. ಹಾಗೆ ರು ಎಂದರೆ ಕಳೆಯುವ ಅಥವಾ ದೂರ ಮಾಡುವ ಎಂಬ ಅರ್ಥವನ್ನು ನೀಡುತ್ತದೆ. ಅದಕ್ಕೆ ಗುರು ಎಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವವರು ಎಂಬ ಅರ್ಥವನ್ನು ಕಲ್ಪಿಸುತ್ತದೆ. ಬಹುತೇಕ ಜನರು ಗುರುವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಪರಿಗಣಿಸುತ್ತಾರೆ. ಏಕೆಂದರೆ ತಂದೆ ತಾಯಿಯಂದಿರು ಈ ದೇಹಕ್ಕೆ ಜೀವ ಕೊಟ್ಟರೆ ಗುರುವಾದವರು ಜೀವನ ಕೊಟ್ಟಿರುತ್ತಾರೆ. ಗುರು ಪ್ರತಿಯೊಬ್ಬ ವ್ಯಕ್ತಿಗೂ ಸರಿಯಾದ ದಾರಿ ತೋರಿಸುವ ವ್ಯಕ್ತಿಯಾಗಿದ್ದಾನೆ. ಗುರುಗಳು ತಮ್ಮ ಪಾಠ ಮತ್ತು ಬುದ್ಧಿವಂತಿಕೆಯಿಂದ ಜಗತ್ತನ್ನು ನಿರಂತರವಾಗಿ ಬೆಳಗಿಸುವ ವ್ಯಕ್ತಿಯಾಗಿದ್ದಾರೆ. ಹಾಗೆ ಬಹುದೊಡ್ಡ ಶಕ್ತಿಯಾಗಿದ್ದಾರೆ. ಗುರು ಓರ್ವ ವ್ಯಕ್ತಿಗೆ ಸದಾಚಾರದ ಮಾರ್ಗವನ್ನು ಅನುಸರಿಸಲು ಯಾವಾಗಲೂ ಪ್ರೋತ್ಸಾಹ ನೀಡುತ್ತಾರೆ. ಹಾಗೆ ಜೀವನದ ಪ್ರತಿಯೊಂದು ಪಾಠವನ್ನು ನಮಗೆ ಕಲಿಸಿಕೊಡುತ್ತಾರೆ. ಗುರುಗಳ ಸೂಚನೆ ಇಲ್ಲದೆ ನಮ್ಮ ದಾರಿಯಲ್ಲಿ ಬರುವ ಕತ್ತಲೆಯನ್ನು ಹೋಗಲಾಡಿಸುವುದು ತುಂಬಾ ಕಷ್ಟ. ಇಲ್ಲಿ ಕತ್ತಲೆ ಎಂದರೆ ಗೊಂದಲ ಮತ್ತು ಬುದ್ಧಿವಂತಿಕೆಯ ಕೊರತೆಯನ್ನು ಪ್ರತಿನಿಧಿಸುತ್ತದೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಿರ್ಮಲ ಜ್ಞಾನಬೋಧಾಯ ನಿರಂಜನ ಲೀಲಾಧರಾಯ ಚ ಕೋಟಿಶ್ರೋಯ ಪ್ರಕಾಶಾಯ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುವಂತೆ, ಯಾರು ಜ್ಞಾನವೆಂಬ ಆಯುಧದಿಂದ ಅಜ್ಞಾನವೆಂಬ ಶತ್ರುವನ್ನು ನಾಶಗೊಳಿಸಿ ನಮ್ಮ ಕಣ್ಣುಗಳನ್ನು ತೆರೆಸುತ್ತಾರೆಯೋ, ನಮ್ಮ ಬದುಕಿಗೆ ಬೆಳಕಾಗಿರುತ್ತಾರೆಯೋ, ಅಂಥ ಗುರುವಿಗೆ ನಮನ ಸಲ್ಲಿಸುವುದು ಪ್ರತಿಯೊಬ್ಬ ಶಿಷ್ಯನ ಆದ್ಯ ಕರ್ತವ್ಯವಾಗಿದೆ. ಗುರು ಜೀವನದ ಕತ್ತಲೆಯನ್ನು ದೂರ ಮಾಡಿ ಮಾನವ ಜೀವಿಗೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ ಈ 4 ಪುರುಷಾರ್ಥಗಳನ್ನು ಧರ್ಮ ಮಾರ್ಗದಲ್ಲಿ ಸಾಧಿಸುವ ಕಲೆಯನ್ನು ಕಲಿಸುವವನಾಗಿದ್ದಾನೆ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸದ್ಗುಣಶೀಲನಾಗಲು ತಂದೆ ತಾಯಿಯ ಪ್ರೀತಿ, ಮಮತೆ, ಬೈಗುಳ ಎಷ್ಟು ಮುಖ್ಯವೋ ಗುರುವಿನ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಎದೆಯ ಹಣತೆಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ಸಕಲರ ಜೀವನವನ್ನು ಬೆಳಗುವ ನಿಜವಾದ ಗುರು ಶಿಷ್ಯರೋತ್ತಮರನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ದಾರಿ ತೋರುವ ನಿಜವಾದ ಬಂಧುವಾಗಿದ್ದಾನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸುಸಿದ್ಧ ಕಾಲೇನ ಆತ್ಮನಿವೇದಂತಿ ಎಂಬ ಭಗವದ್ಗೀತೆಯಲ್ಲಿ ಹೇಳಿದಂತೆ, ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾದಂಥ ವಸ್ತು ಬೇರೊಂದಿಲ್ಲ. ಇದನ್ನು ಶುದ್ಧ ಮನಸ್ಸಿನ ಯೋಗಿ ಎನಿಸಿದವನು ಮಾತ್ರ ಈ ಜ್ಞಾನವನ್ನು ತನ್ನಲ್ಲಿ ತಾನೇ ಕಂಡುಕೊಳ್ಳುತ್ತಾನೆ. ಇಂತಹ ಪವಿತ್ರವಾದಂಥ ಜ್ಞಾನವನ್ನು ತನ್ನ ಶಿಷ್ಯರೋತ್ತಮರಿಗೆ ಕರುಣಿಸುತ್ತಾನೆ. ಗುರು ಎಂದರೆ ಅದೊಂದು ವ್ಯಕ್ತಿಯಲ್ಲ, ಶಕ್ತಿಯಾಗಿದೆ. ಇಡೀ ಭೂಮಿಯನ್ನು ಕಾಗದ ಮಾಡಿ, ಸಮಸ್ತ ವನಗಳ ಮರಗಳನ್ನು ಲೇಖನಿ ಮಾಡಿ, ಸಪ್ತ ಸಾಗರದ ನೀರನ್ನು ಶಾಯಿಯಾಗಿ ಬಳಸಿ ಬರೆದರೂ ಗುರುವಿನ ಗುಣಗಾನ ವರ್ಣಿಸಲಾಗದು. ನ ಗುರೋಧಿಕಂ ತತ್ವಂ ನ ಗುರೋಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುವಂತೆ, ಈ ಜಗತ್ತಿನಲ್ಲಿ ಗುರುವಿಗಿಂತ ದೊಡ್ಡವರು ಬೇರಾರೂ ಇರುವುದಿಲ್ಲ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭಾತ್ರಭಾಜ್ಯಂ ನ ಚ ಭಾರಕಾರೆ ವ್ಯಯೇ ಕೃತೆ ವರ್ಧತಿ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಃ ಪ್ರಧಾನಂ ಎಂಬ ಮಾತಿನಂತೆ,
ಕಳ್ಳರಿಂದ ಕದಿಯಲಾಗದ, ರಾಜರಿಂದ ಕಸಿದುಕೊಳ್ಳಲಾಗದ, ದಾಯಾದಿಗಳಲ್ಲಿ ಹಂಚಿಕೊಳ್ಳಲು ಬಾರದ, ಭಾರವಲ್ಲದ, ಹಾಗೆ ಖರ್ಚು ಮಾಡಿದಷ್ಟು ವೃದ್ಧಿಸುವ ಯಾವುದಾದರೂ ಸಂಪತ್ತು ಇದ್ದರೆ ಅದು ವಿದ್ಯಾ ಸಂಪತ್ತು ಮಾತ್ರ. ಇವತ್ತು ನನ್ನ ಬಳಿ ಕೋಟ್ಯಾಂತರ ಹಣ ಇದೆ, ಆಸ್ತಿ ಅಂತಸ್ತಿದೆ, ಬಂಗಾರ ಒಡವೆ ಎಲ್ಲವೂ ಇದೆ. ಅದನ್ನು ರಕ್ಷಣೆ ಮಾಡಲು ಯಾವತ್ತೂ ನಾನೇ ಕಾವಲುಗಾರನಾಗಿರಬೇಕು. ಆದರೆ ನನ್ನಲ್ಲಿರುವಂಥ ವಿದ್ಯೆ ನನಗೆ ಕಾವಲಾಗಿರುತ್ತದೆ. ಹಾಗೆ ಇಂದು ನಾನು ಗಳಿಸಿದ ಆಸ್ತಿ ಅಂತಸ್ತು ನಾಳೆ ನನ್ನ ಬಳಿ ಇರುವುದರ ಬಗ್ಗೆ ಅನುಮಾನ. ಕಾರಣ, ಅದನ್ನು ಯಾರಾದರೂ ಕಳ್ಳತನ ಮಾಡಬಹುದು, ಇಲ್ಲವೇ ಆದಾಯ ಇಲಾಖೆಯು ದಾಳಿ ಮಾಡಿ, ಅಥವಾ ಇನ್ನಾವುದೋ ಕಾರಣದಿಂದ ಅದು ನನ್ನ ಕೈತಪ್ಪಿ ಹೋಗಬಹುದು. ಹಾಗೆ ನನ್ನ ಬಳಿಯಲ್ಲಿರುವಂಥ ಹಣ ಆಸ್ತಿ ಪಾಲು ಮಾಡಬಹುದು. ಆದರೆ ಇವತ್ತು ನನ್ನ ಬಳಿ ಒಂದು 4 ಡಿಗ್ರಿ ಇದೆ ಎಂದರೆ ಅದನ್ನು ನನ್ನ ಮಕ್ಕಳಿಗೆ ಪಾಲು ಮಾಡಲು ಬರುತ್ತದೆ? ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ನನ್ನ ಬಳಿ ಇರುವಂಥ ಬೇರೆ ಎಲ್ಲ ಸಂಪತ್ತುಗಳನ್ನು ಖರ್ಚು ಮಾಡಿದಷ್ಟು ವ್ಯಯವಾಗುತ್ತಾ ಹೋಗುತ್ತೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಜ್ಞಾನ ಸಂಪತ್ತನ್ನು ವ್ಯಯಿಸಿದಷ್ಟು, ಅಂದರೆ ಬೇರೆಯವರಿಗೆ ಹಂಚಿದಷ್ಟು, ಅದು ಹೆಚ್ಚಾಗುತ್ತಾ ಹೋಗುವ ಏಕೈಕ ಸಂಪತ್ತು ಜ್ಞಾನ ಸಂಪತ್ತು ಅಲ್ಲವೇ? ಹಾಗಾಗಿಯೇ ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಬೆಳೆಯುತ್ತದೆ ಎಂದು ಹೇಳಿದ್ದಾರೆ. ಸಂಪತ್ತಿನ ಕಾವಲುಗಾರ ನಾನಾದರೆ ನನ್ನ ಕಾವಲುಗಾರ ವಿದ್ಯೆಯಾಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ಹೇಳುವುದು ವಿದ್ಯಾಧನಂ ಸರ್ವಧನ ಪ್ರಧಾನಂ ಎಂದು. ಅಂದರೆ ಎಲ್ಲ ಧನ ಕನಕಗಳಲ್ಲಿ ವಿದ್ಯಾ ಸಂಪತ್ತು ಮಿಗಿಲಾಗಿದೆ. ರೋಗಕ್ಕಷ್ಟೇ ವೈದ್ಯರ ಅವಶ್ಯಕತೆ, ನ್ಯಾಯಕ್ಕಷ್ಟೇ ವಕೀಲರ ಅವಶ್ಯಕತೆ, ಹಾಗೆ ಸುಂದರ ಬದುಕಿಗೆ ಜೀವನ ಪೂರ್ತಿ ಆದರ್ಶ ಜೀವನ ಕಟ್ಟಿಕೊಳ್ಳಲು ಒಬ್ಬ ಗುರುವಿನ ಜ್ಞಾನದ ಅವಶ್ಯಕತೆ ಖಂಡಿತವಾಗಲು ಬೇಕಾಗುತ್ತದೆ. ಗುರುಪಾದ ಸೇವೆ ತಾ ದೊರೆಕೊಂಡಿತಾದೊಡೆ, ಪಿರಿದಪ್ಪ ಪಾಪ ಪರಿದಿಹುದು, ಕರ್ಪೂರದ ಗಿರಿಯು ಬೆಂದಂತೆ ಸರ್ವಜ್ಞ ಎಂಬ ವಚನದ ಆಶಯದಂತೆ ಇಂದು ಬರೆದ ಅಕ್ಷರ ತಪ್ಪಾದರೆ ತಿದ್ದಬಹುದು, ಆದರೆ ಬದುಕೇ ತಪ್ಪಾದರೆ ತಿದ್ದುವುದು ಬಹಳ ಕಷ್ಟ. ಆದ್ದರಿಂದ ನಮ್ಮ ಬದುಕು ತಪ್ಪಾಗದಂತೆ ಎಚ್ಚರಿಕೆ ನಡೆಯನ್ನಿಡಲು ಅವಶ್ಯಕವಾದ ಪವಿತ್ರವಾದ ಜ್ಞಾನವನ್ನು, ವಿದ್ಯೆಯನ್ನು ಸಮರ್ಪಣಾ ಭಾವದಿಂದ ಧಾರೆ ಎರೆದ ನಮ್ಮ ಎಲ್ಲ ಗುರುವರ್ಯರನ್ನು ಈ ದಿನದಂದಾದರೂ ಸ್ಮರಿಸಿಕೊಂಡು ಸಾಧ್ಯವಾದರೆ ಅವರ ಯೋಗಕ್ಷೇಮ ವಿಚಾರಿಸಿ ಆಶೀರ್ವಾದ ಪಡೆದುಕೊಂಡರೆ ಇಂದಿನ ಗುರುಪೂರ್ಣಿಮೆಯ ಈ ದಿನಕ್ಕೆ ವಿಶೇಷ ಮಹತ್ವ ಬರಲು ಸಾಧ್ಯವಾಗುತ್ತದಲ್ಲವೇ? ಇಂತಿ ನಿಮ್ಮವ ರವಿ ಕಂಗರ್. ಎಲ್ಲರಿಗೂ ಧನ್ಯವಾದಗಳು.